ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋ ಎಷ್ಟನೇ ಡೇಸ್ ಅಂದರೆ ಥರ್ಡ್ ಡೇ, ಮೂರನೇ ದಿನದ ಟ್ರಿಪ್ ನಮಗೆ ಇವತ್ತು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ನಾನು ನಿಮಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ? ಮತ್ತೆ ತಡೆ ಮಾಡೋಣ, ನಡೀರಿ ಹೋಗೋಣ. ಚಲೋ. ನೋಡಿ, ಇವಾಗ ನಾನು ರೆಡಿ ಆದೆ. ಇದು ಲಾಂಗ್ ಸ್ವೆಟ್ರು ನಮ್ಮ ಮಗಳು ಕೊಡಿಸಿದ್ದು ಜರ್ಮನಿಯಲ್ಲಿ. ಅಲ್ಲಿ ಚಳಿ ಇತ್ತಲ್ಲ, ಹಾಗಾಗಿ ಕೊಡಿಸಿದ್ಲು. ಅದು ಇವಾಗ ಇಲ್ಲಿ ತುಂಬ ಯೂಸ್ ಆಯಿತು, ತುಂಬ ಚಳಿ ಅಲ್ಲ ಅದಕ್ಕೆ. ನೋಡಿ, ನಮ್ಮ ರೂಮ್ ಇದು. ನಮ್ಮ ರೂಮಿಂದ ನಾವು ಬಾಲ್ಕನಿ ವ್ಯೂ ನೋಡ್ಬೋದು. ಯಾಕ್ರಿ? ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಮ್ಮನೆಯವರು ಆರಾಮ್ ಕೂತಾರೆ. ನಾನು ಫುಲ್ ರೆಡಿಯಾಗಿದ್ದೀನಿ. ಈಗ ಬಾಲ್ಕನಿಯಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿರಿ ಇವಾಗ ನಿಮಗೆ. ನೋಡಿ ಫ್ರೆಂಡ್ಸ್, ವ್ಯೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಬಾಲ್ಕನಿಯಲ್ಲಿ ತುಂಬ ಚೆನ್ನಾಗಿತ್ತು ವ್ಯೂ ಅಂತರೂ. ಬೆಳಗಿನ ಜಾವ ನೀರು ಹರಿಯೋ ಸೌಂಡು, ಬೆಟ್ಟ ಗುಡ್ಡ, ಐಸು ಮತ್ತು ಕಾಗೆಗಳು ತುಂಬ ಇದ್ವು ಇಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು ವ್ಯೂ ಮಾತ್ರ. ಅದನ್ನು ಎಂಜಾಯ್ ಮಾಡಿದ್ದೀವಿ ನಾವು. ಎಂಜಾಯ್ ಮಾಡಿ ಇವಾಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತಲ್ಲ, ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ನಾನು ಮಿನಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡಿ, ನಾವು ಫಸ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಕೂತಿದ್ವಿ. ನಮ್ಮ ಮನೆಯವ್ರು ತಿನ್ನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಮನೆಯವ್ರು ಫಸ್ಟು ನನಗೆ ತಿನ್ಸೋತಾನೆ, ಅವ್ರು ತಿನ್ನೋದಿಲ್ಲ ಅಂತಂದು. ಎಲ್ಲ ಟಿಫಿನ್ ಆಯಿತು. ಟಿಫಿನ್ ಆದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಎಲ್ಲಿಗಪ್ಪ ಅಂದ್ರೆ ಪೆಲ್ಗಾಮ್ ಟು ಗುಲ್ಮರ್ಗ್ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಗೈಡ್ ಹೇಳ್ತಾನೆ ನಿಮಗೆ ಏನೇನು ಪ್ಲೇಸ್ ಬರುತ್ತೆ ಅಂತಂದು. ನೀವೆಲ್ಲ ಕೇಳಿಸ್ಕೊಂಡು ನೋಡ್ತಾ ಬರ್ಬೋದು. ಮತ್ತು ನನ್ನ ಚಾನಲ್ ಇನ್ನು ಯಾರು ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಫುಲ್ಲು ನೋಡಿ, ಸ್ಕಿಪ್ ಮಾಡಬೇಡಿ. ಅಂದರೆ ನಿಮಗೆ ಏನೇನು ಪ್ಲೇಸ್ ಇದೆ ಅಂತ ಗೊತ್ತಾಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಿಮಗೂ ಏನೇನು ಪ್ಲೇಸ್ ಇದೆ ಅಂತ ಐಡಿಯಾ ಬರುತ್ತೆ. ಹಾಗಾಗಿ ನೀವು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಇದು. ಬನ್ನಿ, ನಾನು ನಿಮಗೆ ನಮ್ಮ ಗೈಡು ಎಲ್ಲ ಹೇಳ್ತಾ ಹೋಗ್ತಾನೆ, ನೀವು ನೋಡ್ತಾ ಬನ್ನಿ, ಎಂಜಾಯ್ ಮಾಡೋಣ. ನೋಡಿ, ಬರಬೇಕಾದ್ರೆ ಒಂದು ಶಾಪಲ್ಲಿ ನಾವೆಲ್ಲ ಶೂಸ್ ತೊಗೊಂಡ್ವಿ. ಯಾಕಂದರೆ ಐಸಲ್ಲಿ ಓಡಾಡಬೇಕಲ್ಲ, ಅವ್ರದ್ದೇ ಶೂ ಆದರೆ ಚೆನ್ನಾಗಿ ಅಂತಂದು ಶೂ ತೊಗೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತು. ಅದಕ್ಕೂ ಒಂದು ಜಾಕೆಟ್ ತೊಗೊಂಡ್ವಿ, ವಾಟರ್ ಪ್ರೂಫು ಜಾಕೆಟ್ ತೊಗೊಂಡು ಇಲ್ಲಿ ಈ ಪ್ಲೇಸಿಗೆ ಗುಲ್ಮರ್ಗ್ ಬರೋಷ್ಟರಲ್ಲೇ 1:30 ಹಂಗಾಯಿತು. ಹಾಗಾಗಿ ಹೊಟ್ಟೆ ಹಸಿತಾಯಿತು. ಇಲ್ಲೊಂದು ಹೋಟ್ಲಿದೆ. ಇಷ್ಟೇ ಹೋಟ್ಲುಗಳಿರೋದು. ಇಲ್ಲೇ ನಾವು ಏನು ತಿನ್ನೋದು ಮಾಡೋದಿಲ್ಲ. ನಮ್ಗೆ ಏನು ಬೇಕು ಆರ್ಡ್ರ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ನಾವು ಊಟ ಮಾಡಿದ್ವಿ. ಊಟ ಮಾಡಿ ಇಲ್ಲಿ ವಾಶ್ರೂಮ್ ಇತ್ತು, ಯೂಸ್ ಮಾಡ್ಕೊಂಡಿವಿ. ನೋಡಿ, ಅಲ್ಲಿ ವಾಶ್ರೂಮ್ ಮೇಲೆ ಐಸ್ ನೋಡಿ ಹೆಂಗೆ ಗಟ್ಟಿದೆ ನೋಡಿ. ಮಳೆ ನೀರು ಮಳೆ ಅಂತೀನಿ, ಸ್ನೋ ಬಿದ್ದು ಅದು ಫುಲ್ ಐಸ್ ಥರ ಆಗೋಗಿತ್ತು. ಅದಾದಮೇಲೆ ಇಲ್ಲೊಂದು ಟೆಂಪಲ್ ಇತ್ತು. ಟೆಂಪಲ್ಗೆ ಬಂದ್ವಿ. ಯಾವುದಿದು ಟೆಂಪಲ್ ಅಂದರೆ ಮಹಾರಾಣಿ ಟೆಂಪಲ್ ಅಂತ, ಈಶ್ವರ ಟೆಂಪಲ್ ಇದು. ಇವಾಗ ಗೈಡ್ ಹೇಳ್ತಾ ಹೋಗ್ತಾನೆ, ನೀವು ಕೇಳ್ತಾ ಬನ್ನಿ, ನೋಡ್ತಾ ಬನ್ನಿ. ಓಕೆ. यहाँ पे गुलमर्ग में है ना, ये 2 चीज़ों के लिए मशहूर है. एक तो वो स्कीइंग के लिए जो है ना, एक्टिविटीज़ के लिए मशहूर है. दूसरा है ये पिक्चर्स के लिए. यहाँ पे बहुत सारी मूवी शूट हुई है. ये आगे हम, ये मेन गेट है यहाँ से आगे. हाँ बिल्कुल, ये पूरा गुलमर्ग दिख रहा है. जो ये गेट से इधर. हाँ बिल्कुल, वो पार्किंग है. यहाँ से फिर ये टूरिस्ट के प्लेस आता है. दूसरा साइड आता है, वो सिर्फ इंडियन आर्मी के अंडर है. होटल ये कितने दिन में खत्म हो जाएगा पूरा? ये सुनो अभी ये 5-10 दिन में खत्म हो जाएगा. अच्छा. नीचे फिर ऊपर सिर्फ गंडोला में रहता है. फर्स्ट फेज सेकंड फेज है ना, सेकंड फेज पे बहुत टाइम तक रहता है. अभी यहाँ पे फिर फूल आ जाएंगे. ये सारा ग्रीन होता है फिर. एशिया का सेकंड लार्जेस्ट बड़ा गोल्फ कोर्स है ये गुलमर्ग का. ले जाऊंगा आपको. गोल्फ कोर्स, गोल्फ वो गेम है ना. गोल्फ कोर्स किधर खेलते हैं उधर? हाँ, मैं दिखा दूंगा गेट पे. ये 18 होल्स का है. इसमें 18 होल्स है. लेकिन गोल्फ कोर्स के लिए वो पूरा साफ रहना चाहिए ना. अभी खत्म हो जाएगा ना, 10-15 दिन में साफ हो जाता है ना. हमने सोचा था यहाँ पे गोल्फ लग जाता है. हमने सोचा था स्नो में खेलेंगे. नहीं, स्नो में सिर्फ एक्टिविटीज होती है. गोल्फ तो वो स्नो के बाद होता है. आइस स्केटिंग रिंग बोलते हैं. इसमें जनवरी में गेम्स लगता है. इसमें ये पानी है ना, ये जम जाता है. फिर इस पे गेम्स वही वो स्टील ब्लेड पे करते. बिल्कुल, हाँ बिल्कुल सर. वो देखो, वो गंडोला है. सुबह आपको वो केबल कार है सर, वो देखो. सुबह आपको ये देखो सर, ये हेलीकॉप्टर है यहाँ पे. ये हेलीकॉप्टर
हेलीकॉप्टर दूर रहा ओ जैसा ओ बुढ़ा ओ बुढ़ा ओ बुढ़ा ओ बुढ़ा ये देखो उड़ गया रूम्स बोलते हैं बॉबी रूम, हाँ, इसी के नाम से अभी ये मशहूर है बॉबी रूम। बिल्कुल सर बॉबी तो पता 50 साल हो गया। कमरे में बंद हो। इसकी आधी शूटिंग यहाँ पे आधी चाबी वो यहाँ ये हाई स्कूल है, हाई एल्टीट्यूड वारफेयर स्कूल है, ये आर्मी का स्कूल है। जो भी बॉर्डर पे आर्मी जाते हैं ना सब यहीं से जाते हैं। उनका जो भी मतलब स्कूल होता है ना इंस्ट्रक्शन भी जाते हैं ना, यहाँ पे लोकल अलाउड नहीं है। माउंटेनियरिंग बोलते हैं। जो खेलो इंडिया गेम्स हो रही है ना, जो भी बच्चे आते हैं ना उनकी एकोमोडेशन सारी यहीं पे होती है, उनको सिखाया भी यहीं पे जाता है सारा, फिर उनको ऊपर ले जाता है। पार्क है सर, कौन से ये सामने है ना, फेंसिंग अंदर है ना, ये चिल्ड्रंस पार्क है। चिल्ड्रंस हाँ, जैसे आपके लिए गंडोला या बाकी जगह है ना, ये लोकल लोगों के हैं, लोकल लोगों के लिए है। जो भी लोकल आते हैं ना, यहाँ पे वो मेला लगता है, यहाँ पे झूला वूला भी लगेगा समर में। तो सारे जत्रा local लोग हैं, जैसा। टूरिस्ट लोग भी जाते हैं फिर इसमें। ये चिल्ड्रंस पार्क है। ये है ना, ये 18 होल्स गोल्फ कोर्स बोलते हैं इसको। ये समर में खेला जाता है, लेकिन अभी है ना यहाँ पे एक्टिविटीज हो रही है। गोल्फ इधर हाँ, करते हैं। हाँ बिल्कुल, मैं दिखाता हूँ यहाँ पे राइट साइड। Now it's completely covered by snow. ये पूरा कब निकलता है स्नो? यहाँ पे ये 10-15 दिन में यहाँ पे नीचे खत्म हो जाता तो है। गोल्फ कब खेलेंगे? उसके बाद इमीडिएटली हाँ, खेलेंगे। उसके बाद जैसे ही स्नो खत्म हो जाता है ना, फिर गोल्फ स्टार्ट होता है। ये 18 होल्स एशिया का सेकंड लार्जेस्ट बड़ा गोल्फ तो कोर्स। क्या इंटरनेशनल प्लेयर्स आते हैं या लोकल? ನೋಡಿ ಎಲ್ಲ ಪ್ಲೇಸಸ್ ತೋರಿಸಿ ಲಾಸ್ಟಿಗೆ ನಮಗೆ ಆ್ಯಕ್ಟಿವಿಟಿಗೆ ಬಿಟ್ಟರು ಇವರು. ಬಿಟ್ಟಾದ್ಮೇಲೆ ನೋಡಿ ನಾವೆಲ್ಲರೂ ರೇಸ್ ಮಾಡ್ತಾಯಿದ್ದೀವಿ ಐಸಲ್ಲಿ, ಸ್ನೋಯಲ್ಲಿ ರನ್ನಿಂಗ್ ರೇಸ್ ಮಾಡ್ತಾಯಿದ್ದೀವಿ. ನಮ್ಮ 3 ಜನ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ ನಾವು ಅಂತಂದರು. ಎಂಜಾಯ್ ಮಾಡಿದ್ದಾದ್ಮೇಲೆ ಈಗ ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ ನೋಡಿ. ನಾವು ನಮ್ಮ ಮನೆಯವರು ಪ್ರಪೋಸ್ ಮಾಡ್ತಾಯಿದ್ದಾರೆ, ಯಾಕಂದರೆ ಅವಾಗ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಏನಿಲ್ಲ ಪ್ರಪೋಸ್ ಮಾಡಬೇಕು ಇದು ಅಂತಂದು. ಹಾಗಾಗಿ ಆ ಚಾನ್ಸು ಇಲ್ಲಿ ತೊಗೊಳ್ಳೋಣ ಅಂತಂದು ನಮ್ಮ ಮನೆಯವ್ರು ಪ್ರಪೋಸ್ ಮಾಡಿ ನನಗೆ ಐ ಲವ್ ಯು ಹೇಳಿ ಒಂದು ಕಿಸ್ ಮಾಡಿದರು. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತಿರ್ಬೋದು, ನಮ್ಗೆ ಎಂಜಾಯ್ ಆಯಿತು ಅದೊಂದು ಮಾಡಿದ್ವಿ. ಅದಾದಮೇಲೆ ರಾಜ್ಕುಮಾರದ್ದು ಓಹೋ ಪ್ರೇಮ ಕಾಶ್ಮೀರ ಅಂತಿದೆಯಲ್ಲ, ಆ ಥರನ ಆ್ಯಕ್ಷನ್ ಮಾಡಿದ್ರು ನಮ್ಮ ಮನೆಯವರು, ನಾನು ಮಾಡಿ ಒಂದು ರೀಲ್ಸ್ ಮಾಡಿದ್ವಿ. ಆ ರೀಲ್ಸ್ ಬರುತ್ತೆ ನೋಡೋರಂತೆ. ಅದಾದಮೇಲೆ ಮತ್ತು ಕೆಲವೊಂದು ಆ್ಯಕ್ಟಿವಿಟಿ ಇದ್ದವು, ಅದನ್ನೆಲ್ಲ ಹಾಡಿದ್ವಿ ನಾವು. ಹಾಡಿ ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಇದು ಏನೋ ಅಂತಾರಪ್ಪ, ಇದಕ್ಕೆ ನನಗೆ ಅದು ಹೆಸ್ರಿಗೂ ನೆನಪು ಬರ್ತಾಯಿಲ್ಲ. ನಾನು ನಮ್ಮ ಮನೆಯವರು ಮತ್ತು ಅವನು 3 ಜನ ಕೂತ್ಕೊಂಡ್ವಿ. ಒಂದು 2-3 ರೌಂಡ್ ಹಾಕಿದ್ರು ಪಾಪ. ಅದು ಹಾಕ್ಕೊಂಡು ಇದೆಲ್ಲ ಕೆಳಗಿಳಿದಿದ್ದು ಮತ್ತು ಮೇಲೆ ಕರ್ಕೊಂಡು ಹೋಗೋವಾಗ ನಮ್ಮ ಮನೆಯವರು ನಾನು ಟ್ರೈ ಮಾಡ್ತೀನಿ ನೋಡೋಣ ಅಂತಂದು ಪಾಪ ನಾನು ಕೂರಿಸ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು. ಒಂದು ಸ್ವಲ್ಪನೇ ಹೇಳಿದ್ರು, ಆಗಲಿಲ್ಲ ಐಸಲ್ಲಿ ಹೋಗೋಕ್ಕೆ. ಹಿಂಗಾಗಿ ಒಂದು ಸ್ವಲ್ಪನೇ ಹೇಳಿದ್ದು ಬಿಟ್ಟರು. ಮತ್ತು ಅವರು ಅವ್ರು ಆಡ್ತಾರಿರ್ತಾರಲ್ಲ ಅವರು ಕರ್ಕೊಂಡು ಹೋದರು. ಯಾಕಂದರೆ ಹಪ್ಪಿತ್ತಲ್ಲ ಏರೋಕ್ಕಾಗಲ್ಲ ಅಂತಂದು ನಾನು ಅದ್ರ ಮೇಲೇ ಕೂತ್ಕೊಂಡು ನಂಗೆ ತೊಗೊಂಡೋದ್ರು. ಮತ್ತು ನೋಡಿ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿಂದ ಇಲ್ಲಿವರೆಗೂ ಅದರಲ್ಲೇ ಕರ್ಕೊಂಡು ಬಂದರು. ಆದಮೇಲೆ ನೋಡಿ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲಿ ನೋಡಿದ್ರು ಅಲ್ಲಿ ಎಲ್ಲ ಐಸು. ಮತ್ತು ಇನ್ನೊಂದು ಅದೆಲ್ಲ ಆದಮೇಲೆ ಇನ್ನೊಂದು ಪಾಯಿಂಟಲ್ಲಿ ಬಂದ್ವಿ ನಾವು. ಆರ್ಮಿದು ಎಕ್ಸಿಬಿಷನ್ ಇತ್ತು ಇಲ್ಲಿ ಚಿಕ್ಕದಾಗಿ, ಇಲ್ಲಿ ಬಂದ್ವಿ ನೋಡೋಕ್ಕೆ. ಇಲ್ಲೆಲ್ಲ ನೋಡಿ ಒಳಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದೆಲ್ಲ ತೋರಿಸಿದ್ದಾದ್ಮೇಲೆ ಅದ್ರ ಎದುರುಗಡೆನೇ ಒಂದು ಕಾಫಿ ಶಾಪ್ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿನೂ ಇದು ಯುದ್ಧ ಮಾಡ್ತಾರಲ್ಲ ಗಾಡಿ, ಅದಕ್ಕೇನಂತಾರೆ ನನಗೆ ಗೊತ್ತಿಲ್ಲ ಹೆಸರು, ಅದೆಲ್ಲ ಇತ್ತು ನೋಡಿ. ಇದೆ ನೋಡಿ, ಯುದ್ಧ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಚೀಲಗಳೆಲ್ಲ ಇಟ್ಟು ಇದು ಮಾಡ್ತಾರಲ್ಲ ಆ ಥರ ಇತ್ತು. ಹಿಂಗಾಗಿ ನಾನು ವಿಡಿಯೋ ಮಾಡಿದೆ ನಮ್ಮ ಮನೆಯವ್ರದ್ದು. ಈಗ ಆರ್ಮಿ ಜೀಪ್ ಇತ್ತು ಇಲ್ಲಿ, ಅದರಲ್ಲಿ ಕೂತ್ಕೊಂಡು ನಮ್ಮ ಮನೆಯವರು ಓಡಿಸ್ತಾ ಇದ್ದಾರೆ. ನಾನು ಕೂತ್ಕೊಂಡು ಹೈ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಎಲ್ಲ. ನಾವು ರೈಡ್ ಮಾಡ್ತಾಯಿದ್ವಿ. ಅದಾದಮೇಲೆ ಇಲ್ಲಿ ಫೋಟೋ ಇತ್ತು ಎಲ್ಲ ಆರ್ಮಿಗಳದ. ಅಲ್ಲಿ ನಿಂತು ನಾವು ಜೈ ಹಿಂದ್ ಅಂದ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಾದ್ಮೇಲೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಒಂದ್ಸರಿ. ಇಲ್ಲೆಲ್ಲ ಗುಡಿ ಇದೆ ಅಂತ ಹೇಳ್ತಾ ಇದ್ದಾನೆ ಗೈಡು, ಕೇಳೋಣ ಬನ್ನಿ. ये देखो, ये फेज 1 है, ये यहाँ पे सबसे टॉप पे ये फेज 2 है यहाँ। ಓಕೆ, ಥ್ಯಾಂಕ್ ಯು. ನೋಡಿ ಈ ದಿನದೆಲ್ಲ ಟ್ರಿಪ್ ಮುಗಿಸ್ಕೊಂಡು ರೂಮಿಗೆ ಬಂದು ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಫಸ್ಟ್ ಒಂದು ಕಾಫಿ ಮಾಡೋಣ, ಯಾಕಂದರೆ ಚಳಿ ತುಂಬ ಇತ್ತಲ್ಲ.
ಓಕೆ. ನಾನಂತರ ಟೀ ಕಾಫಿ ಕುಡಿಯಲ್ಲ, ಆದ್ರೂ ಚಳಿಯಲ್ಲ ಅಂತಂದು ಸ್ವಲ್ಪ ಕಾಫಿ ಕುಡಿದೆ ನಾನು. ನಮ್ಮ ಮನೆಯವ್ರು ಮಾಡಿಕೊಟ್ರು, ಚೆಸ್ ಹೇಳಿ ಇಬ್ಬರು ಕಾಫಿ ಮತ್ತು ಬಿಸ್ಕೆಟು ತಿಂದ್ವಿ. ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ರಾತ್ರಿ ಡಿನ್ನರ್ಗೆ ಮತ್ತೆ ಫ್ರೆಶ್ ಆಗಿ ರೆಡಿಯಾಗಿ ಡಿನ್ನರ್ ಹಾಲಿಗೆ ಬಂದ್ವಿ. ಡಿನ್ನರಲ್ಲಿ ಏನೇನಿದೆ ಅಂತ ನಾನು ಮಿನಿ ವಿಡಿಯೋದಲ್ಲಿ ತೋರಿಸ್ತೀನಿ. ಚೆನ್ನಾಗಿತ್ತು, ಓಕೆ ಇತ್ತು. ಯಾಕೆಂದರೆ ಅಲ್ಲಿ ಸ್ಟೈಲ್ ಅಡುಗೆ ಅಲ್ಲಿ ಅವ್ರು ಮಾಡಿರ್ತಾರೆ. ನಮಗೊಂದೊಂದು ಇಷ್ಟ ಆಗುತ್ತೆ, ಇಷ್ಟ ಆಗೋಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಏನು ಸಿಗ್ತದೆ ಅದೇ ಊಟ ಮಾಡೋದು. ಏನು ಮಾಡೋದು. ಸೂಪ್ ಮಾತ್ರ ಚೆನ್ನಾಗಿತ್ತು, ಸ್ಟಾರ್ಟರನ್ನು ಚೆನ್ನಾಗಿರ್ತಾಯಿತ್ತು, ಸ್ವೀಟ್ ಇರ್ತಾಯಿತ್ತು, ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ತಿಂತಾಯಿದ್ವಿ. ಹಾಯ್ ಫ್ರೆಂಡ್ಸ್, ಮತ್ತು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಫ್ರೆಶ್ ಆಗಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು, ಅಂತ ಏನು ಟೇಸ್ಟ್ ಇರಲಿಲ್ಲ, ಓಕೆ ಇತ್ತು. ಊಟ ಮಾಡಿ ಬಂದ್ವಿ. ಇವತ್ತಿಗೆ 3ನೇ ದಿನದ್ದು ಟ್ರಿಪ್ ಮುಗೀತು ಗುಲ್ಮಾರ್ಗದ್ದು. ಫುಲ್ ಎಂಜಾಯ್ ಮಾಡಿದ್ವಿ. ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊತೀವಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಹೊಸೊಬ್ಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಓಕೆ, ಟೈಮ್ ಆಗಿದೆ, ಮತ್ತು ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು. ಇಲ್ಲಿ ಈ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.